ಫ್ರೆಂಡ್ಸ್, ನಿಮ್ಗೆ ಇದು ಗೊತ್ತಾ? ಒಬ್ಬ ಬಾಯ್ ಮತ್ತು ಒಂದು ಪವರ್ಫುಲ್ ಮೆನ್ ಮಧ್ಯೆ ಇರೋ ಅತ್ಯಂತ ಡಿಫ್ರೆನ್ಸ್ ಏನೋ ಗೊತ್ತಾ? ಒಬ್ಬ ಬಾಯ್ಗೆ ಯಾವ್ದ್ರ ಮೇಲೇನೂ ಕಂಟ್ರೋಲ್ ಇರಲ್ಲ. ಅವನ ಲೈಫ್ ಮೇಲೆ, ಅವನ ಲಸ್ಟ್ ಮೇಲೆ, ಅವನ ಎಮೋಷನ್ಸ್ ಮೇಲೆ ಅಂಡ್ ಜನರ ಮೇಲೆ ಕೂಡ ಕಂಟ್ರೋಲ್ ಇರಲ್ಲ. ಅವನ ಲೈಫ್ ನಲ್ಲಿ ಇವುಗಳ ಮುಂದೆ ಯಾವತ್ತು ಸೋಲ್ತಾ ಇರ್ತಾನೆ. ಇವೆಲ್ಲ ವಿಷಯಗಳು ಅವನ ಜೊತೆ ಒಂದು ಆಟ ಆಡ್ತಾ ಇರ್ತವೆ. ಬಟ್ ಒಂದು ಪವರ್ಫುಲ್ ಮೆನ್ ಇರ್ತಾನೆ ಯಾರಾದ್ರೆ ಇವೆಲ್ಲವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ತಾನೋ. ಈ ಪ್ರಪಂಚದ ಪ್ರತಿಯೊಂದು ವಿಷಯನು ಅವನ ಹತ್ರ ತಾನಾಗೆ ನಡ್ಕೊಂಡ್ ಬರುತ್ತೆ. ಗೊತ್ತಾ ಯಾಕೆ ಈ ತರ ಅಂತ ಅಂದ್ಬಿಟ್ಟು? ಬಿಕಾಸ್ ಅವನಿಗೆ ಈ 7 ರೂಲ್ಸ್ ಅನ್ನೋದು ಗೊತ್ತಿದೆ. ನಿಮ್ಗೂ ನಿಮ್ಮ ಲೈಫ್ ನಲ್ಲಿ 14ರಿಂದ 25 ವರ್ಷ ಹುಡುಗರು ತರ ಅಲ್ಲ, ಬದಲಾಗಿ ನೀವು ಒಂದು ಪವರ್ಫುಲ್ ಮೆನ್ ತರ ಬದುಕಬೇಕು ಅಂತಂದ್ರೆ ದೆನ್ ಆಲ್ವೇಸ್ ರಿಮೆಂಬರ್ ದಿಸ್ 7 ರೂಲ್ಸ್. ಒಬ್ಬ ವೀಕ್ ಹುಡುಗನ ಅತ್ಯಂತ ಕೆಟ್ಟ ಹ್ಯಾಬಿಟ್ಸ್ ಏನೋ ಗೊತ್ತಾ? ಆ ಒಂದು ಹ್ಯಾಬಿಟ್ಸ್ ಇಂದಾನೆ ಅವನು ಡೈಲಿ ವೀಕ್ ಮಾಡ್ಕೊಳ್ತಾ ಇರ್ತಾನೆ. ಅವನೇ ಹೇಳ್ಕೊಳ್ತಾ ಇರ್ತಾನೆ, ನಾಳೆ ಬೆಳಗ್ಗೆ 4:00 ಎದ್ದೊಳ್ಬಿಡ್ತೀನಿ. ಆದ್ರೆ ಬೆಳಿಗ್ಗೆ ಅಲಾರಾಮ್ ಬಡ್ಕೊಳ್ಳುತ್ತೆ, ಬಟ್ ಅವ್ನ್ ಮಾತ್ರ ಎದ್ದೊಳಲ್ಲ. ಅಲ್ಲಿ ಅವನ ಪ್ರಾಮಿಸ್ ನ ಬ್ರೇಕ್ ಮಾಡ್ದಂಗ ಆಯ್ತು. ಅಂಡ್ ಅವನೇ ಹೇಳ್ಕೊಳ್ತಾನೆ, ಇವತ್ತು ನಾನು ಈ ಕೆಲಸನ ಮುಗಿಸ್ಬಿಡ್ತೀನಿ ಅಂತ. ಅಷ್ಟರಲ್ಲಿ ಫ್ರೆಂಡ್ಸ್ ಕಾಲ್ ಮಾಡ್ತಾನೆ, ಬಾಗರು ಎಲ್ಲಾದ್ರೂ ಹೋಗ್ ಬರೋಣ ಅಂತ ಅಂದ್ಬಿಟ್ಟು. ಸೊ ಈಗ ಕೆಲಸ ಮುಗಿಸ್ತೀನಿ ಅನ್ನೋನು, ಸರಿ ಬಿಡು ನಾನು ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಆ ಒಂದು ಕೆಲಸನ ಮುಂದೆ ಹಾಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಗಮನಿಸಿದ್ರೆ ನೀವು ಪ್ರತಿ ಸಲನು ತನಗೆ ತಾನು ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾನೆ. ಅಂಡ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಪ್ರತಿಯೊಂದು ಆಕ್ಷನ್ ಅನ್ನೋದು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಇದಕ್ಕಾಗಿ ಅವನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಅವನ ಒಂದು ವ್ಯಾಲ್ಯೂ ಕಡಿಮೆ ಆಗಿದೆ. ಫ್ರೆಂಡ್ಸ್, ನಿಮ್ಗೆ ಯಾವತ್ತಾದ್ರೂ ಈ ತರ ಫೀಲ್ ಆಗಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಈ ಸಿಚುವೇಶನ್ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು. ಸೊ ಯಾವಾಗ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅವನ ಮೈಂಡ್ ನಲ್ಲಿ ಸುಳ್ಳು ಹೇಳೋ ತರ ಕನ್ಸಿಡರ್ ಮಾಡುತ್ತೋ, ಆಮೇಲೆ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಅವನ ಮಾತುಗಳು ಯಾವ್ದು ಸೇರ್ಸಕ್ ತಗೊಳ್ಳಲ್ಲ. ಅವಾಗ ಕಾನ್ಫಿಡೆನ್ಸ್ ಡ್ರಾಪ್ ಆಗುತ್ತೆ. ಬಟ್ ಒಬ್ಬ ಪವರ್ಫುಲ್ ಮೆನ್ ರೂಲ್ ನಂಬರ್ 1 ಇಂದಾನೆ ಪವರ್ಫುಲ್ ಆಗಿರ್ತಾನೆ. ನೆವರ್ ಬ್ರೇಕ್ ಯುವರ್ ಓನ್ ವರ್ಡ್ಸ್. ಈ ಪ್ರಪಂಚ ನಿಮ್ಗೆ ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಬಟ್ ನಿಮ್ಗೆ ನೀವೇ ಸುಳ್ಳು ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ಮೇಲೆನು ನೀವು ಆ ಕೆಲಸನ ಮಾಡಿಲ್ಲ ಅಂತಂದ್ಮೇಲೆ ನಿಮ್ಮ ವ್ಯಾಲ್ಯೂ ಈ ಪ್ರಪಂಚಕ್ಕೆ ಝೀರೋಗೆ ಕಾಣುತ್ತೆ. ಒಬ್ಬ ವೀಕ್ ಹುಡುಗ ಬೇರೆ ಹುಡುಗರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಬಟ್ ಒಬ್ಬ ಹುಡುಗಿ ಬಂದ ತಕ್ಷಣ ಅವಳು ಅವನ ಕಾನ್ಫಿಡೆನ್ಸ್ ಹಾಗೂ ಡಿಸಿಷನ್ಸ್ ನ ಮ್ಯಾನಿಪುಲೇಟ್ ಮಾಡ್ತಾಳೆ. ಬಟ್ ಅದೊಂದು ಪವರ್ಫುಲ್ ಮೆನ್ ಮೇಲೆ ಇದೆಲ್ಲ ವರ್ಕ್ ಆಗಲ್ಲ. ಬಿಕಾಸ್ ಅವ್ರು ಈ ಒಂದು ರೂಲ್ಸ್ ನ ಫಾಲೋ ಮಾಡ್ತಾರೆ. ಆಲ್ ಆರ್ ಈಕ್ವಲ್. ಅವನು ಯಾರನ್ನು ತೆಂಗಿಗಿಂತ ಮೇಲೆ ನೋಡಲ್ಲ. ರೆಸ್ಪೆಕ್ಟ್ ಇದೆ, ಬಟ್ ಫಿಯರ್ ಇಲ್ಲ, ಶೇ ಇಲ್ಲ. ಈ ರೂಲ್ ನ ಮೀನಿಂಗ್ ಅನ್ನೋದು ಸಿಂಪಲ್. ಎವ್ರಿವನ್ ಹ್ಯೂಮನ್. ನಿಮ್ಮ ಮುಂದೆಗಡೆ ಯಾರು ದೊಡ್ಡವರಲ್ಲ. ಒಬ್ಬ ವೀಕ್ ಹುಡುಗನ್ಗೆ ತನ್ನ ಲೈಫ್ ಮೇಲೆ ಕಂಟ್ರೋಲ್ ಇರಲ್ಲ. ಯಾಕೆಂತಂದ್ರೆ ತನ್ನ ಲೈಫ್ ನ ಕಂಟ್ರೋಲ್ ಅನ್ನೋದು ಬೇರೆಯವ್ರ ಕೈಗೆ ಕೊಟ್ಟಿರ್ತಾನೆ. ಲೈಕ್ ಸಿಚುವೇಶನ್ಸ್, ಪೇರೆಂಟ್ಸ್, ಎನ್ವಿರಾನ್ಮೆಂಟ್ ಇವೆಲ್ಲವನ್ನು ಬ್ಲೇಮ್ ಮಾಡ್ತಾನೆ. ಬಟ್ ಒಬ್ಬ ಪವರ್ಫುಲ್ ಮ್ಯಾನ್ ಇದಕ್ಕೆಲ್ಲ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾನೆ. ಅವನ ಸಿಚುವೇಶನ್ ಹೇಗೆ ಇರ್ಲಿ, ಆ ಸಿಚುವೇಶನ್ ಗೆ ಕಾರಣ ಅವನು ಅಂತ ಫಸ್ಟ್ ಅಕ್ಸೆಪ್ಟ್ ಮಾಡ್ತಾನೆ. ಆ ಒಂದು ಮೈಂಡ್ ಸೆಟ್ ನಿಂದ ಅವನೊಂದು ಲೈಫ್ ಕಂಟ್ರೋಲ್ ಅವನ ಕೈಯಲ್ಲಿ ಬರುತ್ತೆ. ಈ ಪ್ರಪಂಚದಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ವಸ್ತು ಯಾವ್ದೋ ಗೊತ್ತಾ? ನೀರು. ಬಟ್ ಅದು ಜಾಸ್ತಿ ಅವೈಲೇಬಲ್ ಅಲ್ಲಿ ಇದೆ. ಸೊ ಅದರಿಂದ ಅದರ ವ್ಯಾಲ್ಯೂ ಕೂಡ ಕಡಿಮೆ ಆಗಿದೆ, ರೈಟ್? ಸೊ ಹಾಗೆ ನೀವು ಜಾಸ್ತಿ ಮಾತಾಡಿದ್ರು, ಜಾಸ್ತಿ ಅವೈಲೇಬಲ್ ಅಲ್ಲಿ ಇದ್ರು ನಿಮ್ಮ ವ್ಯಾಲ್ಯೂ ಅನ್ನೋದು ಡ್ರಾಪ್ ಆಗುತ್ತೆ. ಸೊ ಆಲ್ವೇಸ್ ಸ್ಪೀಕ್ ಲೆಸ್, ಬಿ ಅವೈಲೇಬಲ್ ಲೆಸ್. ಅಂಡ್ ತುಂಬಾ ಹುಡುಗರು ಒಬ್ಬರ ಮೇಲೆ ಒಬ್ರು ಜೋಕ್ಸ್ ಮಾಡ್ತಾ ಇರ್ತಾರೆ. ಲೈಕ್ ಪೇರೆಂಟ್ಸ್ ಬಗ್ಗೆ, ಬೇರೆಯವ್ರ ಬಗ್ಗೆ, ಟೀಚರ್ಸ್ ಬಗ್ಗೆ. ಇನ್ನ ಉಳ್ದವ್ರು ಅದನ್ನ ನೋಡ್ ನಗ್ತಾರೆ. ಬಟ್ ಅದೇ ಸಿಚುವೇಶನ್ ನಲ್ಲಿ ಒಂದು ಪವರ್ಫುಲ್ ಮೈಂಡ್ ಸೆಟ್ ಮೆನ್ ಇದ್ರೆ ಜೋಕ್ ಅವನ ಮೇಲೆ ಆಗಿಲ್ಲ ಅಂತಂದ್ರೂ ಅವನು ನಗಕ್ ಹೋಗಲ್ಲ. ಬ್ರದರ್, ಇವತ್ ನೀನ್ ಹೀಗೆ ಹೇಳಿದ್ಯಾ, ಮುಂದೆ ಹೇಳೋ ಯೋಚನೆ ಕೂಡ ಮಾಡಕ್ ಹೋಗಬೇಡ ಅಂತ ಹೇಳ್ತಾನೆ. ಬಿಕಾಸ್ ಒಬ್ಬ ಪವರ್ಫುಲ್ ಮೆನ್ ಗೆ ಬೌಂಡ್ರೀಸ್ ಇರುತ್ತೆ. ಸೊ ಆಲ್ವೇಸ್ ಸೆಟ್ ದ ಬೌಂಡ್ರೀಸ್. ಒಬ್ಬ ಪವರ್ಫುಲ್ ಮೆನ್ ಗೆ ಇದು ಗೊತ್ತು, ತನ್ನ ಬಾಡಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತಂದ್ರೆ ಪ್ರಪಂಚಕ್ಕೆ ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅಂತ. ಅದಕ್ಕೆ ಅವನ ಲುಕ್ಸ್, ಅವನ ಡ್ರೆಸ್ಸಿಂಗ್ ಸೆನ್ಸ್, ಫಿಟ್ನೆಸ್ ಟಾಪ್ ನಾಚ್ ಅಲ್ಲಿ ಇರುತ್ತೆ. ಅವನು ಬೇರೆ ವೀಕ್ ಹುಡುಗರ ತರ ಅಲ್ಲ, ತನ್ನ ಬಾಡಿನ ಡಿಸ್ಟ್ರಾಯ್ ಮಾಡುವ ಹ್ಯಾಬಿಟ್ಸ್ ನ ಫಾಲೋ ಮಾಡೋ ಕೂಡ ಹೋಗಲ್ಲ. ಅಂಡ್ ಈ ವಿಷಯ ಗೊತ್ತು, ಒಬ್ಬ ಪಾರ್ನ್ ನೋಡಿ ಮಾಸ್ಟರ್ಬೇಟ್ ಮಾಡಿ ಅವನು ಸಿಗೋ ಚಿಕ್ಕ ಪ್ರೆಷರ್ ಗೆ ಎಂಜಾಯ್ ಮಾಡ್ತಾನೆ. ಬಟ್ ಒಬ್ಬ ಪವರ್ಫುಲ್ ಮೆನ್ ತನ್ನ ಲಸ್ಟ್ ನ ಕಂಟ್ರೋಲ್ ಮಾಡಿ ಅವನು ಕಂಟ್ರೋಲ್ ಇಂದ ಸಿಗೋ ಪವರ್ ನ ಎಂಜಾಯ್ ಮಾಡ್ತಾನೆ. ಸೊ ಕಂಟ್ರೋಲ್ ಅನ್ನೋದು ಒಂದು ವೆಪನ್. ಇದನ್ನ ನೀವು ಹೇಗೆ ಯೂಸ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಸೊ ಈಗ ನಿಮ್ಮ ಒಪಿನಿಯನ್ ಏನು ತಪ್ಪದೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾದ್ರೂ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ ಮುಂದೆ ತರ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನೀವೇನಾದ್ರೂ ರೀಸೆಂಟ್ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಏನಾದ್ರು ಮಿಸ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂದಿನ್ ಲೇಟ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.